ಬಿಬಿಎಂಪಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇದು ಸದಾ ಕಳಪೆ ಕಾಮಗಾರಿಯ ಮೂಲಕವೇ ಸದ್ದು ಮತ್ತು ಸುದ್ದಿಯಲ್ಲಿರುತ್ತೆ. ಈಗ ಈ ಶಕ್ತಿ ಸೌಧದ ಎದುರೇನೆ ಬಿಬಿಎಂಪಿಯ ಕಳಪೆ ಕಾಮಗಾರಿ ಬಟಾ ಬಯಲಾಗಿದೆ. ಏನದು ಕಳಪೆ ಕಾಮಗಾರಿ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಶಕ್ತಿ ಸೌಧದ ಮುಂದೆ ಕಳಪೆ ಕಾಮಗಾರಿ. ವಿಧಾನಸೌಧ ಮುಂಭಾಗದ ರಸ್ತೆ ಕುಸಿತ. ಮುಖ್ಯ ರಸ್ತೆಗೆ ಅಡ್ಡಲಾಗಿ ಬ್ಯಾರಿಕೇಡ್ ಇಟ್ಟ ಪೊಲೀಸರು. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಮುಚ್ಚದೆ ಸಾರ್ವಜನಿಕರಿಗೆ ಸಂಚಾರಕ್ಕೆ ಸಮಸ್ಯೆ ಆಗ್ತಿದೆ. ಕಳಪೆ ಕಾಮಗಾರಿಯಿಂದ ರಸ್ತೆಯೆಲ್ಲ ಹಾಳಾಗ್ತಿವೆ. ಈಗ ವಿಧಾನಸೌಧದ ಮುಂಭಾಗವೇ ಕಳಪೆ ಕಾಮಗಾರಿ ಬಟಬಯಲಾಗಿದೆ. ವಿಧಾನಸೌಧದ ಮುಂಭಾಗದ ಕೆಂಗಲ್ ಗೇಟ್, ಚಾಲುಕ್ಯ ಸರ್ಕಲ್ ಕಡೆ ಹೋಗುವ ಮುಖ್ಯ ರಸ್ತೆಯಲ್ಲಿ ರಸ್ತೆ ಕುಸಿದಿದ್ದು ಬ್ಯಾರಿಕೇಡ್ ಅಳವಡಿಸಲಾಗಿದೆ. ವಿಧಾನಸೌಧದ ಮುಂಭಾಗದ ರಸ್ತೆ ಕುಸಿದಿರುವಂಥದ್ದು ಕಳಪೆ ಕಾಮಗಾರಿಯಿಂದಾಗಿ ರಸ್ತೆ ಕುಸಿದಿದೆ. ಅದಕ್ಕೆ ಅಡ್ಡಲಾಗಿ ಬ್ಯಾರಿಕೇಡನ್ನು ಅಳವಡಿಕೆ ಹಾಕಿರುವಂಥದ್ದು ಗಮನಿಸ್ಬೋದು. ಇದು ವಿಧಾನಸೌಧದ ಮುಖ್ಯ ರಸ್ತೆ. ಇದು ಡಿ ದೇವರಾಜ ಅರಸು ರಸ್ತೆಯವರ ಸರ್ಕಲ್ಲು, ವಿಧಾನಸೌಧ ಮುಂಭಾಗದ ಸರ್ಕಲ್. ಇದು ಮುಖ್ಯ ರಸ್ತೆ. ದಿನಕ್ಕೆ ಲಕ್ಷಾಂತರ ವೆಹಿಕಲ್ಗಳು ಓಡಾಡ್ತಾರೆ. ಅಂತಹ ವಿಧಾನಸೌಧ ಮುಂಭಾಗದಲ್ಲೇ ಈ ರೀತಿ ರಸ್ತೆ ಕುಸಿದಿದೆ ಅಂತಂದರೆ ನಿಜಕ್ಕೂ ನಾಚಿಕೆ ಆಗುವಂಥ ಸಂಗತಿ. ಯಾರು ಈ ಒಂದು ರಸ್ತೆ ಕಾಮಗಾರಿ ಮಾಡಿದ್ದಾರೆ ಅವ್ರಿಗೆ ನೋಟಿಸನ್ನು ಕೊಟ್ಟು ಕಳಪೆ ಕಾಮಗಾರಿ ಏನಾಗಿದೆ, ಯಾಕೆ ರಸ್ತೆ ಕುಸಿತು, ಅದಕ್ಕೆ ನೋಡು ರಸ್ತೆ ಕುಸಿತಿರೋದಕ್ಕೆ ಮಣ್ಣನ್ನು ತಂದಿಲ್ಲಿ ಸುರಿದಿದ್ದಾರೆ. ಮಣ್ಣು ತಂದು ಸುರಿದಾದ್ಮೇಲೂ ಕೂಡ ವೆಹಿಕಲ್ ಅದ್ರ ಮೇಲೆ ಹೋಗಿದೆ, ಮತ್ತೆ ರಸ್ತೆ ಕುಸಿದಿದೆ. ಯಾರಾದರೂ ಬೀಳ್ತಾರೆ ಅಂತ ಹೇಳಿಬಿಟ್ಟು ಇಲ್ಲಿ ಬ್ಯಾರಿಕೇಡನ್ನು ಅಡ್ಡಲಾಗಿ ಇಟ್ಟಿರುವಂಥದ್ದು. ಈ ರೀತಿಯಾಗಿ ಅವರ ತ್ಯಾಪೆ ಕೆಲಸವನ್ನು ಮುಚ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ವಿಧಾನಸೌಧ ಮುಂಭಾಗದಲ್ಲೇ ಈ ರೀತಿ ಕಳಪೆ ಕಾಮಗಾರಿ ಆದರೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ರಸ್ತೆಗಳಲ್ಲಿ, ವಾರ್ಡ್ ಮಟ್ಟದ ರಸ್ತೆಗಳಲ್ಲಿ ಮತ್ತು ಆರ್ಟಿರಿ ಸಬ್ ಆರ್ಟಿರಿ ರಸ್ತೆಗಳಲ್ಲಿ ಯಾವ ರೀತಿಯಾಗಿ ಕಳಪೆ ಕಾಮಗಾರಿ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಇನ್ನು ಆಟೋ, ಕಾರ್, ಬೈಕ್ ಸವಾರರು ಓಡಾಡೋಕೆ ಸಮಸ್ಯೆ ಆಗ್ತಿದೆ. ಕುಸಿದಿರುವ ರಸ್ತೆಯ ಮೇಲೆ ಮಣ್ಣು ಸುರಿದಿದ್ದು ಅದರ ಮೇಲೆ ವಾಹನಗಳು ಓಡಾಡಿ ಮತ್ತೆ ಕುಸಿದಿದೆ. ವಾಹನ ಸವಾರರು ವಿಧಾನಸೌಧ ಮುಂಭಾಗನೇ ಈ ರೀತಿಯಾದ್ರೆ ಹೇಗೆ, ಬೇಗ ಗುಂಡಿ ಮುಚ್ಚಿ ಅಂತಿದ್ದಾರೆ. ತುಂಬ ಸಮಸ್ಯೆ ಆಗ್ತಾ ಇದೆ ಸರ್. ಇದು ವಿಧಾನಸೌಧ ಮೇನ್ ರೋಡಲ್ಲೇ ಈ ಥರ ಗುಂಡಿ ಆಗಿದೆ. ಅವ್ರ ಸಮಸ್ಯೆ ಆಗ್ತಾ ಇದೆ. ಟ್ರಾಫಿಕ್ ಎಲ್ಲ ಆಗುತ್ತೆ, ಅವಾಗ ಗುಂಡಿ ಬಿದ್ದುಬಿಟ್ಟಿದೆ. ಹೌದು, ಒಟ್ಟಾರೆ ವಿಧಾನಸೌಧದ ಮುಂಭಾಗ ಗುಂಡಿ ಬಿದ್ದಿರೋದು ನಾಚಿಕೆಗೇಡಿನ ಸಂಗತಿ. ಇದು ಕಳಪೆ ಕಾಮಗಾರಿಗೆ ಸ್ಪಷ್ಟ ನಿದರ್ಶನ ಆಗಿದ್ದು ರಸ್ತೆ ಸರಿಪಡಿಸುತ್ತಾರಾ ಕಾದು ನೋಡಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.